ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇದೊಂದು ಪ್ರಾಬ್ಲಮನ್ನು ನಾನು ನಿಮಗೆ ವಾಟ್ಸಪ್ ಗ್ರೂಪ್ಗೆ ಪೋಸ್ಟ್ ಮಾಡಿದ್ದೀನಿ. ಅದನ್ನು ನೋಡಿದ್ದೀರಿ ಅಂತಂದರೆ ಈ ಪ್ರಾಬ್ಲಮ್ ಸ್ವಲ್ಪ ವಿಶೇಷವಾಗಿ ಕಾಣಿಸುತ್ತೆ ನಿಮಗೆ. ಯಾಕೆ ಅಂತಂದರೆ ಇದರಲ್ಲಿ ಹೆಚ್ಚಿನ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಇದೆ. ಕೆಲವು ಇನ್ಫಾರ್ಮೇಷನ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇರಬಹುದು. ಎರಡೆರಡು ಸರ್ತಿ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿದ್ದಾರೆ. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಇದುವರೆಗೂ ನಮಗೇನು ಕೊಡ್ತಾಯಿದ್ರು, ಅಮೌಂಟ್ ಕೊಡ್ತಾಯಿದ್ರು. ಆದರೆ ಈ ಸರ್ತಿ ನಮಗೆ ಪರ್ಸೆಂಟೇಜನ್ನು ಕೊಟ್ಟು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, ಹಾಗಾಗಿ ಈ ಪ್ರಾಬ್ಲಮ್ ಒಂದು ಸರ್ತಿ ಓದಿ ಅರ್ಥ ಮಾಡಿಸ್ಬಿಡ್ತೀನಿ. ಆಮೇಲೆ ಇದರ ಆನ್ಸರ್ ಬಗ್ಗೆ ನಾವು ನೋಡೋಣಂತೆ. ಮೊದಲನೇದಾಗಿ ನೀವು ನೋಡಿದರೆ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ರಾಮ್ ಅಂಡ್ ರಹೀಮ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ. ಆ ಪ್ರಾಬ್ಲಮ್ನಲ್ಲಿ ನೀವು ಒಂದು ಕಡೆ ಬರೆದಿಟ್ಕೊಂಡಿರಿ. ಆ ಪ್ರಾಬ್ಲಮ್ ಬರೆದಿಟ್ಕೊಂಡಿದ್ರೆ ಆ ಈಕ್ವಲಿ ಅನ್ನುವಂತಹ ವರ್ಡನ್ನು ನೀವು ಅಂಡರ್ಲೈನ್ ಮಾಡಿ. ಈಕ್ವಲಿ ಅನ್ನುವಂಥ ವರ್ಡ್ ಅಂಡರ್ಲೈನ್ ಮಾಡಿ. ಅಂದರೆ ಪ್ರಾಫಿಟ್ ಮತ್ತು ಲಾಸನ್ನು ಅವ್ರು ಹೇಗೆ ಶೇರ್ ಮಾಡ್ತಾರೆ, ಸಮವಾಗಿ ಶೇರ್ ಮಾಡ್ತಾರೆ, ಕೊಟ್ಟಿದ್ದಾರೆ. ಹಾಗಾದರೆ ಇಬ್ಬರಿದಾರಲ್ವ, ಇಬ್ಬರಿದ್ರೆ ಅದೇನಾಗುತ್ತೆ, ಶೇರಿಂಗ್ ರೇಷಿಯೋ 1:1. ಮೊದಲನೇ ಪಾಯಿಂಟ್ ನೆನ್ಪಿಟ್ಕೋಬೇಕು. ಈಕ್ವಲಿ ಅಂದರೆ ಇಬ್ಬರಿದ್ರೆ 1:1. ಸೊ ಈಗ ಇಬ್ಬರೇ ಇರೋದು ಪಾರ್ಟ್ನರ್ಸು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯಿತು. ನೆಕ್ಸ್ಟು ಆನ್ 1st April 2012 ಅಂದರೆ ಅಕೌಂಟಿಂಗ್ ಬಿಗಿನಿಂಗ್ ಇಯರಲ್ಲಿ ದೇರ್ ಕ್ಯಾಪಿಟಲ್ಸ್ ವರ್ 80,000 and 60,000 ರೆಸ್ಪೆಕ್ಟಿವ್ಲಿ. ಒಬ್ಬನ ಕ್ಯಾಪಿಟಲ್ 80,000 ಇದೆ, ಇನ್ನೊಬ್ಬರ ಕ್ಯಾಪಿಟಲ್ ಎಷ್ಟಿದೆ, 60,000 ಇದೆ. ಯಾರ್ಯಾರ್ದು? ರಾಮ್ದು 80,000 ಕ್ಯಾಪಿಟಲ್ಲು, ರಹೀಮ್ದು 60,000 ಕ್ಯಾಪಿಟಲ್ ಇದೆ. ಓಕೆ, ನೆಕ್ಸ್ಟು ಇಂಟ್ರೆಸ್ಟ್ ಈಸ್ ಟು ಬಿ ಅಲೋಡ್ ಆನ್ ಕ್ಯಾಪಿಟಲ್ಸ್ ಅಟ್ 10% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಮಾಡಬೇಕಂತೆ. ಎಷ್ಟು ಪರ್ಸೆಂಟ್ ಮಾಡಬೇಕಾಗುತ್ತೆ? ಅಟ್ 10% per annum. 10% ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟು ರಾಮ್ ಬಾಟ್ an additional capital of ₹30,000 on 1st October 2012. ಇದುವರೆಗೂ ಅವರ ಬಿಗಿನಿಂಗ್ ಕ್ಯಾಪಿಟಲ್ ಮಾತ್ರ ಇರ್ತಾ ಇತ್ತು, ಅದ್ರ ಮೇಲೆ ಮಾಡ್ತಾ ಇದ್ವಿ. ಇಲ್ಲಿ ರಾಮ್ ಅನ್ನುವಂತಹ ವ್ಯಕ್ತಿ, ಇಬ್ರು ಪಾರ್ಟ್ನರ್ಸ್ ಇದಾರಲ್ವಾ, ರಾಮ್ ಮತ್ತು ರಹೀಮ್. ಇದರಲ್ಲಿ ರಾಮು 2 ಸರಿ ಕ್ಯಾಪಿಟಲ್ ತಂದಿದ್ದಾನೆ, ರಹೀಮು 1 ಸರ್ತಿ ಮಾತ್ರ ಕ್ಯಾಪಿಟಲ್ ತಂದಿದ್ದಾನೆ. ಹಾಗಾಗಿ ರಾಮ್ ತಂದಿರುವಂಥ 2 ಕ್ಯಾಪಿಟಲ್ ಮೇಲೂ ನಾವೇನು ಮಾಡಬೇಕು, 10% per annum ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕು. ರಹೀಮ್ ತಂದಿರುವಂಥ ಮೊದಲನೇ ಅಮೌಂಟ್, ಕ್ಯಾಪಿಟಲ್ ಅಮೌಂಟ್ ಮೇಲೆ ಇಂಟ್ರೆಸ್ಟನ್ನು ನಾವು ಚಾರ್ಜ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ರಾಮ್ ಮಾತ್ರ ಅಡಿಷನಲ್ ಕ್ಯಾಪಿಟಲ್ ತಂದಿರೋದು, ರಹೀಮ್ ತಂದಿಲ್ಲ. ನೆಕ್ಸ್ಟು ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ಟು ₹12,000 and 8,000. ಇಲ್ಲಿ ರಾಮು ಒಟ್ಟಾರೆ ಒಂದು ವರ್ಷದಲ್ಲಿ ಯಾವತ್ತು ತಗೊಂಡಿದ್ದಾನೆ ಅಂತ ಡೇಟ್ ಕೊಟ್ಟಿಲ್ಲ. 12,000 ರೂಪಾಯಿ ತಗೊಂಡಿದ್ದಾನೆ. ರಹೀಮು 8,000 ರೂಪಾಯಿ ತಗೊಂಡಿದ್ದಾನೆ. ರಹೀಮ್ ಏನು ತಗೊಂಡಿದ್ದಾನೆ? 8,000 ರೂಪಾಯಿ ಸ್ಯಾಲರಿ ತಗೊಂಡಿದ್ದಾನೆ. ನೆನಪಿರಲಿ, 1st October 2012 ರಾಮ್ ತಂದಿರೋ ಅಡಿಷನಲ್ ಕ್ಯಾಪಿಟಲ್ ಡೇಟ್ ಮಾತ್ರ ಆಗುತ್ತದೋ, ಅದು ಡ್ರಾಯಿಂಗ್ಸ್ ಡೇಟ್ ಆಗಲ್ಲ. ಓಕೆ, ಕ್ಲಿಯರ್. ನೆಕ್ಸ್ಟು ದ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಡೇಟ್ ಇಲ್ಲ, 12,000 8,000 ಆಯಿತು. ಅಂಡ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆರ್ ಟು ಬಿ ಅಲೋಡ್ ಅಟ್ 8% per annum. ಹಾಗಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ನೀವು ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು? 8% per annum. ಒಂದು ವರ್ಷಕ್ಕೆ 8% per annum ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. ರಾಮ್ ಈಸ್ ಎಂಟೈಟಲ್ಡ್ ಟು ಎ ಮಂತ್ಲಿ ಸ್ಯಾಲರಿ ಆಫ್ 1,000. ರಾಮಿಗೆ ಮಾತ್ರ ಸ್ಯಾಲರಿ 1,000 ರೂಪಾಯಿ ಸ್ಯಾಲರಿಯನ್ನು ನಾವು ಯಾವ ಬೇಸಿಸ್ ಮೇಲೆ ಕೊಡಬೇಕಾಗುತ್ತೆ? ಮಂತ್ಲಿ. ಹಾಗಾದರೆ ನಾವು 1 ವರ್ಷ ಫುಲ್ ಇರ್ತಾನಲ್ವ ಬಿಸ್ನೆಸ್ ಅಲ್ಲವನು, 1 ವರ್ಷಕ್ಕೆ ಚಾರ್ಜ್ ಮಾಡಬೇಕು. 1,000 × 12 ಅಂತ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ರಹೀಮ್ ಈಸ್ ಟು ಬಿ ಅಲೋಡ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ ₹5,000 per annum. ಪರ್ ಆನಮ್ ಅಂತ ಕೊಟ್ಟಿರೋದ್ರಿಂದ, ಅವರೇ ಕೊಟ್ಟಿರೋದ್ರಿಂದ 5,000 ರಹೀಮ್ದು ಡೈರೆಕ್ಟಾಗಿ ನಾವು ಬರೀಬಹುದು ಇಂಟ್ರೆಸ್ಟ್. ನೆಕ್ಸ್ಟು ದ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 31st March 2013 ಅಮೌಂಟೆಡ್ ಟು ₹47,500. ಇಲ್ಲಿದೆ ನಮ್ಮ ನೆಟ್ ಪ್ರಾಫಿಟ್. ಅದನ್ನು ಬರೀಬೇಕು. ಆ್ಯಂಡ್ ಬಿಫೋರ್ ಮೇಕಿಂಗ್ ದ ಎಬವ್ ಅಡ್ಜಸ್ಟ್ಮೆಂಟ್ಸ್, ಈ ಎಲ್ಲ ಅಡ್ಜಸ್ಟ್ಮೆಂಟು ಮಾಡೋಕ್ಕೂ ಮುಂಚೆ 47,500. ಆಮೇಲೆ ಎಲ್ಲ ಅಡ್ಜಸ್ಟ್ಮೆಂಟನ್ನು ಮಾಡಿದ ಮೇಲೆ ಏನು ಅಮೌಂಟ್ ಉಳಿಯುತ್ತೋ ಅದನ್ನು ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ ಅಂತ ಮಾಡ್ಕೋಬೇಕಾಗುತ್ತೆ. ಇಷ್ಟು ನಿಮ್ಮ ಪ್ರಾಬ್ಲಮ್ ಇರುವಂತಹದ್ದು. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ 31st March 2013 ಅಂತ ಕೊಟ್ಟಿದ್ದಾರೆ. ಸೊ ಅರ್ಥ ಆಯ್ತಲ್ವ ಪ್ರಾಬ್ಲಮ್ ಇದು? ಏನು ಕೊಟ್ಟಿದ್ದಾರೆ, ಇದರಲ್ಲಿ ಇಬ್ಬರು ಪಾರ್ಟ್ನರ್ಸು ಕ್ಯಾಪಿಟಲ್ ಅಮೌಂಟ್ ತಂದಿದ್ದಾರೆ. ಯಾರು? ರಾಮ್ 2 ಸರಿ ತಂದಿದ್ದಾನೆ, ರಹೀಮು 1 ಸರ್ತಿ ಅಮೌಂಟ್ ತಂದಿದ್ದಾನೆ. 10% per annum ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು. ರಾಮ್ಗೆ ಸ್ಯಾಲರಿ ತಿಂಗಳಿಗೆ 1,000 ಆಗಿರೋದ್ರಿಂದ 12 ತಿಂಗಳು ಫುಲ್ ಕೆಲಸ ಮಾಡ್ತಾನೆ ಅವನು. ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ರಹೀಮ್ ಕಮಿಷನ್ ಟೋಟಲ್ ಅವರೇ ಕೊಟ್ಬಿಟ್ಟಿದ್ದಾರೆ, ಬರೀಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್, ಈ ವರ್ಷದ ಪ್ರಾಫಿಟ್ಟು 47,500. ಫಸ್ಟ್ ಅದನ್ನೇ ಬರ್ಕೊಡ್ತೀವಿ. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸರಿಯಾಗಿ ಗಮನ ಇಟ್ಟು ನೋಡಿ. ಬಹಳ ಜನ ಇದನ್ನು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ ಎಕ್ಸಾಮಿನೇಷನಲ್ಲಿ. ಕೆಲವರು ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ತಪ್ಪು ಮಾಡ್ತೀವಿ. ಹಾಗಾಗಿ ನೋಡಿ,
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 8% ಪರ್ ಆನಮ್, ಇದನ್ನೇನೋ ಫಸ್ಟ್ ಬರೆದು ಬಿಡ್ತೀನಿ, ಇದೇನು ಈಸಿ ಇದೆ ಇದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 8% ಪರ್ ಆನಮ್, ರಾಮ್ದು ಡ್ರಾಯಿಂಗ್ಸ್ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ರಾಮ್ ಡ್ರಾಯಿಂಗ್ಸ್ ಎಷ್ಟಿದೆ ಅಂತ ನೀವು ನೋಡಿದ್ರೆ 12,000 ಇದೆ, ರಹೀಮ್ ಡ್ರಾಯಿಂಗ್ಸ್ ಎಷ್ಟಿದೆ 8,000 ಇದೆ. ಕ್ಲಿಯರ್? ಓಕೆ. ಸೊ ರಾಮ್ದು ಕ್ಯಾಲ್ಕುಲೇಷನ್ನು 12,000 ಇಂಟು 8% ಇಂಟು 6/12 ಅಂತ ನಾನು ಮಾಡ್ತೀನಿ. ಐ ರಿಪೀಟ್ ಒನ್ಸ್ ಅಗೇನ್, 12,000 ಡ್ರಾಯಿಂಗ್ಸ್ ಅಮೌಂಟ್, ಅದ್ರ ಮೇಲೆ 8% ಒಂದು ವರ್ಷದ ಬಡ್ಡಿ ಇಂಟು 6/12 ಅಂತ ನಾನು ಬರೀಲೇಬೇಕು, ಬರಿತೀನಿ ಅದನ್ನು. ಓಕೆ. ಯಾಕೆ ಸರ್ ಬರೀ 8% ಮಾಡಬಹುದಲ್ವಾ, 6/12 ಯಾಕೆ ಮಾಡಿದ್ರಿ ಅಂತಂದರೆ ಕೆಲವರಿಗೆ ಇದು ಗೊತ್ತಿರುತ್ತೆ. ಇನ್ನೊಂದು ಸರ್ತಿ ಹೇಳೋಣಂತೆ. ರಹೀಮ್ನ ಡ್ರಾಯಿಂಗ್ಸು 8,000 ಇದೆ, ಅವನದು ಅಷ್ಟೇ 8% ಮೇಲೆ ಮತ್ತೆ 6/12 ಅಂತ ಕೊಡ್ತೀನಿ. ಯಾಕೆ ಸರ್ ಈ ರೀತಿಯಲ್ಲಿ ನೀವು ಮಾಡಿದ್ರಿ ಅಂದರೆ ನಿಮಗೊಂದು ಕಾನ್ಸೆಪ್ಟನ್ನು ನಾನು ನೆನಪಿಸ್ತೀನಿ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅದು ಯಾವುದು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೆಥಡ್ಸ್ ಇದ್ದಾವೆ, ನೆನಪಿದೆ ಅಲ್ವಾ? ಒಂದು ಡೈರೆಕ್ಟ್ ಮೆಥಡ್ ಅಂತ ಹೇಳಿದೆ, ಇನ್ನೊಂದು ಯಾವುದು ಶಾರ್ಟ್ಕಟ್ ಮೆಥಡ್, ಆವರೇಜ್ ಪೀರಿಯಡ್ ಮೆಥಡ್ ಹೇಳಿದ್ದೀನಲ್ವಾ, ಎರಡನೇದು ಆವರೇಜ್ ಪೀರಿಯಡ್ ಮೆಥಡ್, ಮೂರನೇದು ಯಾವುದಿದೆ ಪ್ರಾಡಕ್ಟ್ ಮೆಥಡ್, ನಾಲ್ಕನೇದೇ ಯಾವುದು ಮಾಡಿಸ್ತೀನಿ ನಾನು, ವೆನ್ ದ ಡೇಟ್ ಆಫ್ ಡ್ರಾಯಿಂಗ್ಸ್ ಆರ್ ನಾಟ್ ಗಿವನ್, ಹಳೆ ವಿಡಿಯೋ ಇದೆ ನೋಡ್ಕೊಳ್ಳಿ. ವೆನ್ ಡೇಟ್ ಆಫ್ ಡ್ರಾಯಿಂಗ್ಸ್ ಆರ್ ನಾಟ್ ಸ್ಪೆಸಿಫೈಡ್ ಅಂದರೆ ಪಾರ್ಟ್ನರ್ಸು ಇಡೀ ವರ್ಷದಲ್ಲಿ ಡ್ರಾಯಿಂಗ್ಸ್ ಅಮೌಂಟನ್ನು ಮಾಡ್ತಾರೆ, ಆದರೆ ಯಾವತ್ತು ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತ ನಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟೇ ಇರಲ್ಲ. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಡ್ರಾಯಿಂಗ್ಸ್ ಮಾಡಿದರೆ ಒಂದು ವರ್ಷದಲ್ಲಿ ಅಂತ ಕೊಟ್ಟಿದ್ದಾರೆ ಹೊರತು ತಿಂಗಳು ಮೊದಲಿಗೆ ತೊಗೊಂಡಿದ್ದಾನೋ, ಮಧ್ಯದಲ್ಲಿ ತೊಗೊಂಡಿದ್ದಾನೋ, ಅಥವಾ ಪ್ರತಿ ತಿಂಗಳು ತೊಗೊಂಡಿದ್ದಾನೋ, ಅಥವಾ ಬಿಟ್ಟು ಯಾವತ್ತೋ ತೊಗೊಂಡಿದ್ದಾನೋ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ ಆವರೇಜ್ ಪೀರಿಯಡನ್ನು 6 ಮಂತ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಲಾಸ್ಟ್ ಒಂದು ವಿಡಿಯೋಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಮುಗಿದ ಮೇಲೆ ಅದನ್ನು ಹಾಕಿರ್ತೀನಿ ಕೂಡ ನಿಮಗೆ ರೆಫರೆನ್ಸ್ಗೆ, ಅದರಲ್ಲಿ ಸಿಗುತ್ತೆ, ನೀವು ಅದನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸರಿನಾ? ಅಂದರೆ ಈ ವಿಡಿಯೋ ಫುಲ್ ನೋಡಿದ್ರೆ ಕೊನೆಗೆ ಸಿಗುತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ, ವೆನ್ ಡೇಟ್ ಆಫ್ ಡ್ರಾಯಿಂಗ್ಸ್ ಆರ್ ನಾಟ್ ಗಿವನ್. ಹೌದು, ಅಕೌಂಟೆನ್ಸಿನಲ್ಲಿ ನೀವು ಹಳೆಯದು ಮರೆತು ಹೊಸದು ಕಲಿಯೋಕ್ಕೆ ಚಾನ್ಸೇ ಇಲ್ಲ, ಹಳೆಯದ್ರ ಜೊತೆಗೆ ಹೋಗ್ತೀವಿ. ಹಾಗಾಗಿ ನಿಧಾನ ಮಾಡೋದಷ್ಟೇ ಇಲ್ಲಿ ಕ್ಲಾಸಸ್ ಹೇಳೋದು. ನಾನೇನು 10 ಪ್ರಾಬ್ಲಮ್ ಒಂದೇ ದಿನಕ್ಕೆ ಎಕ್ಸ್ಪ್ಲನೇಷನ್ ಮಾಡಿಬಿಡ್ಬೋದು, ಬಟ್ ನೀವು ಅದನ್ನು ಕಲಿಯೋದು ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಆದಷ್ಟು ನಾನು ಪ್ರಾಕ್ಟಿಕಲ್ ಆಗಿ ಫಿಸಿಕಲ್ ಕ್ಲಾಸ್ ಎಷ್ಟಿರುತ್ತೋ ಅಷ್ಟಕ್ಕೂ ತರೋದು ಪ್ರಯತ್ನ ಪಡ್ತಾ ಇದ್ದೀನಿ, ಆನ್ಲೈನ್ ಕ್ಲಾಸ್ ಆದ್ರೂ ಕೂಡ. ಹಾಗಾಗಿ ನೀವು ಸ್ವಲ್ಪ ನೋಡಿ ಅದನ್ನು. ಈಗ ಗೊತ್ತಾಯ್ತಲ್ವಾ? ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಅಂದು 8% ಆದಮೇಲೆ ಈ ವರ್ಡು ಪರ್ ಆನಮ್ ಅಂತ ಇದ್ದರೆ, ಪರ್ ಆನಮ್ ಅನ್ನೋ ವರ್ಡ್ ಇರಬೇಕು. ಓಕೆ. ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲ ಅಂತಂದರೆ ನಾವು ಅದನ್ನು 6/12 ಅಂದರೆ 6 ಮಂತ್ಸ್ ಆವರೇಜ್ ಪೀರಿಯಡ್ಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಪೋಸ್ ಇನ್ನೊಂದಿದೆ, ಹೇಳ್ಬಿಡ್ತೀನಿ ಈಗಲೇ ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 8% ಅಂತ ಅಷ್ಟೇ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ. ನಾಳೆ ನಿಮಗೆ ಪರ್ ಆನಮ್ ಅನ್ನೋವಂಥ ವರ್ಡ್ ಇರಲ್ಲ. ಅಂಥ ಸಂದರ್ಭದಲ್ಲಿ ನೀವು 6/12 ಮಾಡೋ ಅವಶ್ಯಕತೆ ಇಲ್ಲ, ಪರ್ ಆನಮ್ ಅನ್ನೋ ವರ್ಡ್ ಇರಬೇಕು. ಪಿ ಎ ಅನ್ನೋದಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ, ಅಂದರೆ 8% ಅಷ್ಟೇ ಮಾಡಿ, ಅಮೌಂಟ್ ಏನು ಬರುತ್ತೋ ಅದು ಬರೀರಿ. ಪರ್ ಆನಮ್ ಅಂತ ಇದ್ದು ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲ ಅಂದರೆ 6/12 ನೀವು ಮಾಡಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಎಷ್ಟು ಬರುತ್ತೆ ನಾವಲ್ಲಿ ನೋಡೋಣಂತೆ. 12,000 ಇಂಟು 8% ಇಂಟು 6 ಇಂಟು 6 ಡಿವೈಡೆಡ್ ಬೈ 12 ಮೀನ್ಸ್ ಹಾಫ್ ಮಾಡಬೇಕಾದ್ರೆ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ, 480 ರೂಪಾಯಿ. ಯಾರ್ದಾಯಿತು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರಾಮ್ದು. ಲೈಕ್ ದಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಹೀಮ್ ಕೂಡ ಅಷ್ಟೇ 8,000 ಇಂಟು 6% ಮಾಡಿಬಿಡಿ. ಫಸ್ಟು ಬಂದ ಅಮೌಂಟು ಒಂದು ವರ್ಷದ್ದಾಯ್ತದು, ಅದನ್ನು ಮತ್ತೆ ಹಾಫ್ ಮಾಡಬೇಕು, ಅಂದರೆ ಅರ್ಧ 6 ತಿಂಗಳಿಗೆ, ಇಂಟು 6 ಡಿವೈಡೆಡ್ ಬೈ 12 240 240 ರೂಪಾಯಿ ಆಗುತ್ತೆ. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದೀವಿ ಈ ರೀತಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಡೇಟನ್ನು ಸ್ಪೆಸಿಫೈ ಮಾಡಿಲ್ಲ ಅಂದರೆ ಈ ರೀತಿನಲ್ಲಿ ಮಾಡ್ತೀವಿ. ಓಕೆ, ಇನ್ಕಮ್ ಆಯಿತು ನೋಡಿದ್ರಲ್ವ. ನೆಕ್ಸ್ಟ್ ಬರ್ತಾ ಹೇಗೆ ಟಫ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಹಳೆ ವೀಡಿಯೋಸ್ ನೋಡಬೇಕು. ಮೀನ್ಸ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು ರಿಮೆಂಬರ್ ಇಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಾಮ್ 2 ಸರ್ತಿ ತಂದಿರೋದ್ರಿಂದ ಅಲ್ಲಿ ಜಾಗ ಇರೋದಿಲ್ಲ, ಹಾಗಾಗಿ ಕೆಳಗಡೆ ನೋಟ್ ಬರಿಬೇಕಾಗುತ್ತೆ. ಕ್ಯಾಪಿಟಲ್ ಅಲ್ವಾ, ಏನಂತ ಬರೀತೀರಿ? ನೋಟ್ ಹೊರಗಡೆ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ ಕ್ಯಾಪಿಟಲ್. ಮೊದಲನೇ ವ್ಯಕ್ತಿ ಯಾರಿದ್ದಾರೆ? ರಾಮ್. ಅವನ ಹೆಸರು ಬರೀತೀವಿ. ರಾಮ್ದು ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ?
ಮೊದಲಿಗೆ ತಂದಿರುವಂತಹದ್ದು ಪ್ರಾಬ್ಲಮ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ 80,000 ರೂಪಾಯಿ ಇದೆ. 80,000 ಇಂಟು ಹೌ ಮಚ್ ಪರ್ಸೆಂಟೇಜ್ ಇಟ್ ಇಸ್ 10% ಪರ್ ಆನಮ್. 10% ಅನ್ನು ನಾವು ಮಾಡ್ತೀವಿ. ಸೊ 8,000 ಆಯಿತು. ಇದೊಂದೇನಾ ಒಂದು ಕ್ಯಾಪಿಟಲ್ ಅಲ್ಲ, ಇದ್ರ ಜೊತೆಗೆ ಇನ್ನೂ ಒಂದು ಕ್ಯಾಪಿಟಲ್ ತಂದಿದ್ದಾನಲ್ವಾ, ಅಡಿಷನಲ್ ಕ್ಯಾಪಿಟಲ್. ಅದೆಷ್ಟಿದೆ? 30,000 ಇದೆ. 30,000 ಇಂಟು 10% ಇಂಟು ಮತ್ತೆ ಮಾಡಬೇಕು. ಯಾಕೆ ಅಂತಂದರೆ ಈ ಕ್ಯಾಪಿಟಲ್ ಇದೆಯಲ್ಲ, ಇದು 1 ಏಪ್ರಿಲಿಂದನೂ ಬಿಸ್ನೆಸ್ಸಲ್ಲಿ ಇರುತ್ತೆ. ಯಾವ ಕ್ಯಾಪಿಟಲ್ಲು? ರಾಮ್ದು ಮೊದಲನೇ ಕ್ಯಾಪಿಟಲ್. ಯಾಕಂದರೆ ಹಿಂದಿನ ವರ್ಷದ ಕ್ಲೋಸಿಂಗ್ ಕ್ಯಾಪಿಟಲ್ ಈ ವರ್ಷಕ್ಕೆ ಓಪನಿಂಗ್ ಆಗಿರುತ್ತೆ, ಅದನ್ನು ಓಪನಿಂಗ್ ಕ್ಯಾಪಿಟಲ್ ಅಂತೀವಿ. ಎಕ್ಸ್ಟ್ರಾ ತಂದಿರುವಂತಹ ಅಡಿಷನಲ್ ಕ್ಯಾಪಿಟಲ್ ಇದೆಯಲ್ಲ, ಅದು ನಾವು ಯಾವತ್ತು ತಂದಿರೋದು ಅಂತ ಡೇಟ್ ಕೊಟ್ಟಿದ್ದಾನೆ, 1 ಅಕ್ಟೋಬರ್ 2012 ಅಂತೀವಿ. ಹಾಗಾದರೆ 1 ಅಕ್ಟೋಬರ್ 2012ಗೆ ಅಡಿಷನಲ್ ಕ್ಯಾಪಿಟಲ್ ಬಂದಿರೋದ್ರಿಂದ 30,000 ಅಡಿಷನಲ್ ಕ್ಯಾಪಿಟಲ್ ಮೇಲೆ ಮಾತ್ರ ನೀವೇನು ಮಾಡಬೇಕು? ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದೆಷ್ಟು ತಿಂಗಳಿಗಾಗುತ್ತೋ ಅಷ್ಟು ತಿಂಗಳಿಗೆ ಮಾಡಬೇಕು. ಐ ರಿಪೀಟ್ ಒನ್ಸ್ ಅಗೈನ್, ಕಾನ್ಸೆಪ್ಟ್ ಹೇಳ್ತಿರ್ಬೇಕಾದ್ರೆ ನಮ್ಮ ಅಕೌಂಟಿಂಗ್ಗೆ 1 ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ, ಹೌದಾ? ಮತ್ತು ಇದು ಕಂಪ್ಲೀಟ್ ಆಗೋದು ಯಾವತ್ತು? 31 ಮಾರ್ಚ್ಗೆ. 1 ಏಪ್ರಿಲ್ಗೆ ರಾಮ್ದು ಕ್ಯಾಪಿಟಲ್ ಅಮೌಂಟು ಎಷ್ಟಿದೆ? 80,000 ಇದೆ. ಇದೇ ರಾಮು ಮತ್ತೊಂದು ಸರ್ತಿ ಕ್ಯಾಪಿಟಲ್ ಕೊಟ್ಟಿದ್ದಾನೆ ಬಿಸ್ನೆಸ್ಗೆ, ಯಾವತ್ತು? 1 ಅಕ್ಟೋಬರ್ 2012ಗೆ. ಸರಿನಾ? 1 ಏಪ್ರಿಲ್ 12ಇಂದ 31 ಮಾರ್ಚ್ 13ವರೆಗೂ ನಮ್ಮ ಅಕೌಂಟಿಂಗ್ ಇಯರ್. ಸೊ ಎರಡನೇ ಸರ್ತಿ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು? 30,000 ಕೊಟ್ಟಿದ್ದಾನೆ. ಇದು ರಾಮ್ದು ಮಾತ್ರ, ರಾಮ್ ಕ್ಯಾಪಿಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ರಾಮಿನ ಕ್ಯಾಪಿಟಲ್ ಅಮೌಂಟನ್ನು ಬಿಸ್ನೆಸ್ ಇಟ್ಕೊಂಡಿದೆ. 1 ಏಪ್ರಿಲಿಂದ ಎಲ್ಲಿ ತನಕ ಇಟ್ಕೊಂಡಿದೆ? ಮೊದಲನೇ ಅಮೌಂಟ್ ಓಪನಿಂಗ್ ಕ್ಯಾಪಿಟಲನ್ನು ಕಂಪ್ಲೀಟ್ 1 ಇಯರ್ ಫುಲ್ ಇಟ್ಕೊಂಡಿದೆ ಬಿಸ್ನೆಸ್, ಅಂದರೆ ಯೂಸ್ ಮಾಡ್ಕೊಂಡಿದೆ ಬಿಸ್ನೆಸ್ಗೆ. ಹಾಗಾಗಿ ಬಿಸ್ನೆಸ್ ಬಡ್ಡಿ ಕೊಡಬೇಕು. ಯಾರಿಗೆ? ಪಾರ್ಟ್ನರ್ಗೆ. 80,000 ರೂಪಾಯಿ ಮೇಲೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡಬೇಕಂತೆ? 10% ಪರ್ ಆನಮ್. ಒಂದು ವರ್ಷಕ್ಕೆ ಎಷ್ಟು? 10%. 12 ಮಂತ್ಸ್ಗೆ 10% ಅಂದರೆ 12 ಮಂತ್ಸ್ ಕಂಪ್ಲೀಟ್ ಯೂಸ್ ಮಾಡಿದೀವಲ್ವಾ, ಹಾಗಾಗಿ ಡೈರೆಕ್ಟಾಗಿ 10% ಅಂತ ಕ್ಯಾಲ್ಕುಲೇಷನ್ ಮಾಡಿದರೆ 8,000 ಸಿಕ್ತು. ಆದರೆ ಎರಡನೇ ಸರ್ತಿ ಕ್ಯಾಪಿಟಲ್ ಏನು ಕೊಟ್ಟಿದ್ದಾರೆ ಯಾರು? ರಾಮ್. ಅದು ನಾವು 1 ಅಕ್ಟೋಬರ್ಗೆ ಕೊಟ್ಟಿದ್ದಾನೆ. ಇದರಿಂದ ಹಿಂದೆ ಅಡಿಷನಲ್ ಕ್ಯಾಪಿಟಲ್ ಇರಲಿಲ್ಲ, ಹಾಗಾಗಿ ನಾವು ಅದ್ರ ಮೇಲೆ ಬಡ್ಡಿ ಕೊಡೋ ಅವಶ್ಯಕತೆ ಇಲ್ಲ. ಎರಡನೇ ಕ್ಯಾಪಿಟಲ್ ಎಷ್ಟು ತಿಂಗಳು ಯೂಸ್ ಮಾಡಿದೀವೋ ಅದ್ರ ಮೇಲೆ ಅಷ್ಟು ತಿಂಗಳಿಗೆ ಮಾತ್ರ ಬಡ್ಡಿ ಕ್ಯಾಲ್ಕುಲೇಷನ್ ಮಾಡಬೇಕು, 1 ವರ್ಷಕ್ಕೆ ಮಾಡಬಾರ್ದು. ಹಾಗಾಗಿ ಅಕ್ಟೋಬರ್ 1ನೇ ತಾರೀಕು ಆಗಿರೋದ್ರಿಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ ತಿಂಗಳನ್ನೂ ನಾವು ಏನು ಮಾಡಬೇಕು? ಸೇರಿಸ್ಕೋಬೇಕು. ಜಸ್ಟ್ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ದಂಗೆ. ಓಕೆ, ಅಡಿಷನಲ್ ಕ್ಯಾಪಿಟಲ್ ಮೇಲೆ ಆ ತಿಂಗಳನ್ನೂ ಸೇರಿಸ್ಕೊಳ್ಳಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಡೇಟ್ ಮೇಲೆ ಅಕ್ಟೋಬರ್, ನವಂಬರ್, ಯಾಕಂದರೆ 1ನೇ ತಾರೀಕು ಆಗಿರೋದ್ರಿಂದ ಅದನ್ನೂ ಸೇರಿಸ್ಕೋಬೇಕಲ್ವ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಇನ್ನು 6 ತಿಂಗಳಾಯಿತು. ಹಾಗಾದರೆ ಅಡಿಷನಲ್ ಕ್ಯಾಪಿಟಲ್ ಮೇಲೆ 6 ಮಂತ್ಸ್ಗೆ ಮಾತ್ರ ನಾವೇನು ಮಾಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಇನ್ನೊಂದು ಸರ್ತಿ ನೋಡಿ ಇದನ್ನು ಬೇಕಾದರೆ. ಸೊ 10% ಇಂಟು 6/12 ಕಂಪಲ್ಸರಿ ಮಾಡಬೇಕು. ಸೊ ಅದ್ರ ಪ್ರಕಾರ ಎಷ್ಟು ಬರುತ್ತೆ? 1,500 ರೂಪೀಸ್ ಬರುತ್ತೆ ಅಡಿಷನಲ್ ಕ್ಯಾಪಿಟಲ್ ಮೇಲೆ. ಒಟ್ಟು ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ದು? ರಾಮ್ದು ಎಷ್ಟಾಯಿತು? 9,500 ರೂಪಾಯಿ ಆಯಿತು. 9,500. ಸೊ ಇದೇನಿದು? ಟೋಟಲ್ ಇಂಟ್ರೆಸ್ಟ್ ಆನ್ ರಾಮ್ಸ್ ಕ್ಯಾಪಿಟಲ್ ವರ್ಕಿಂಗ್ ನೋಟ್. 2 ಸರ್ತಿ ಕ್ಯಾಪಿಟಲ್ ಕೊಟ್ಟಿದ್ದಾನೆ. 80,000 ರೂಪಾಯಿ ಮೇಲೆ 10% 1 ವರ್ಷಕ್ಕೆ, 30,000 ರೂಪಾಯಿ ಮೇಲೆ 10% 6 ತಿಂಗಳಿಗೆ. ಅಡಿಷನಲ್ ಕ್ಯಾಪಿಟಲ್ ಎಷ್ಟು? 1 ಅಕ್ಟೋಬರಿಂದ ಕೌಂಟ್ ಮಾಡಿದ್ರೆ ಮಾರ್ಚ್ ತನಕನೂ 1,500, ಒಟ್ಟು 9,500. ಇವೊಂದು ಬಂತಲ್ವ, ಇದು ಟೋಟಲ್ ಇಂಟ್ರೆಸ್ಟ್. ಹಾಗಾಗಿ ರಾಮ್ದು ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬರೆಯೋಣ? ಅಮೌಂಟ್ ಕಾಲಮ್ನಲ್ಲಿ 9,500. ಅದೇ ರೀತಿ ರಹೀಮ್. ಸೊ ರಹೀಮ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋ ಪ್ರಾಬ್ಲಮ್, ಅವನಿರೋದೇ ಒಂದೇ ಅಮೌಂಟ್, ಅವನೇನು ಅಡಿಷನಲ್ ಕ್ಯಾಪಿಟಲ್ ಕೊಟ್ಟಿಲ್ವಲ್ಲ. ಹಾಗಾಗಿ 60,000 ಇಂಟು 10%. 60,000 ಇಂಟು 10% ಇಸ್ ಈಕ್ವಲ್ಸ್ ಟು 6,000. ಒಂದು ಟೋಟಲ್ಲು ಅಷ್ಟೇ, ಎಲ್ಲದೂ ಅಷ್ಟೇ. ಫೈನಲ್ ಆಗಿ 6,000 ರೂಪಾಯಿ ನಾವೇನು ಮಾಡ್ತೀವಿ? ಇದನ್ನು ಬರೀತೀವಿ. ಅರ್ಥ ಆಯ್ತಲ್ವಾ? ನೀವು ನನ್ನನ್ನು ಕೇಳ್ಬೋದು, ಎರಡೂ ಕೂಡಿಸಿ ಒಟ್ಟಿಗೆ ಮಾಡ್ಬೋದಲ್ವ ಸರ್ ಅಂದರೆ, ಎರಡೂ ಒಂದೇ ಡೇಟ್ಗಿಲ್ಲ, ಕ್ಯಾಪಿಟಲ್ ಬೇರೆ ಬೇರೆ ಇದೆ. ಹಾಗಾಗಿ ಸಪ್ರೇಟ್ ಮಾಡಿಕೊಂಡು ಕೂಡಿಸ್ಬೇಕು. ಇದನ್ನು ವರ್ಕಿಂಗ್ ನೋಟು ಎಕ್ಸಾಮಲ್ಲೂ ನೀವು ಬರೀಬೇಕು. ಅರ್ಥ ಆಯ್ತಲ್ವಾ? ಕ್ಯಾಲ್ಕುಲೇಷನ್ ತೋರಿಸಿ ಬಂದ ಅಮೌಂಟನ್ನು ನಾವಿಲ್ಲಿ ಬರೀತೀವಿ. ಒಂದು 9,500, ಒಂದು 6,000 ರೂಪಾಯಿ. 9,500 ಹೇಗೆ ಬಂತು ಅನ್ನೋದಕ್ಕೆ ಇದು ಡೀಟೇಲ್ಸ್. ಕ್ಲಿಯರ್? ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟು ರಾಮ್ಸ್ ಸ್ಯಾಲ್ರಿ 1,000 ಪರ್ ಮಂತ್ ಇದೆ. 1,000 ಇಂಟು 12 ಮಾಡಿದ್ರೆ ಅಮೌಂಟ್ ಕಾಲಮ್ನಲ್ಲಿ ಎಷ್ಟು ಬರುತ್ತೆ? 12,000 ಬರುತ್ತೆ. ಹಾಗೆ
ರಹೀಮ್ಸ್ ಕಮಿಷನ್ ಪ್ರಾಬ್ಲಮ್ನಲ್ಲಿ ಕಮಿಷನ್ ಅಮೌಂಟ್ 5000 ಪರ್ ಆನಮ್ ಹೇಳೋದ್ರಿಂದ ಪರ್ ಆನಮ್ ಅಂತ ಅವರೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಅಮೌಂಟ್ ಕಾಲಮ್ನಲ್ಲಿ ನಾವು ಎಷ್ಟು ಬರಿತೀವಿ 5000 ರುಪೀಸ್ ಬರಿತೀವಿ. ಸೊ ಇದು ಮಾಡಿರುವಂತಹ ಪ್ರಾಬ್ಲಮ್. ಇನ್ನೇನಿದೆ ಫೈನಲ್ ಆಗಿ ನಾವು ಟೋಟಲ್ ಮಾಡಿಬಿಟ್ಟು ನೆಟ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಆಲ್ರೆಡಿ ನೀವು ಕಲ್ತ್ಕೊಂಡಿದ್ದೀರಿ, ಈಸಿ ಇದೆ, ಮಾಡ್ಕೊಂಡು 47,500 ಪ್ಲಸ್ ಕ್ರೆಡಿಟೇ ಜಾಸ್ತಿ ಇದೆ ಅಲ್ವಾ ಟೋಟಲ್ಲು, ಪ್ಲಸ್ 480 ಪ್ಲಸ್ 240 48,220 ಟೋಟಲ್ ಆಗುತ್ತೆ 48,220. ಈ 48,220ರಲ್ಲಿ ಇವೆಲ್ಲವನ್ನು ಕೂಡ ನೀವು ಮೈನಸ್ ಮಾಡ್ತಾ ಬನ್ನಿ ಒನ್ ಬೈ ಒನ್. ಮೈನಸ್ 9,500 ಮೈನಸ್ 6,000 ಮೈನಸ್ 12,000 ಒಂದು ವರ್ಷಕ್ಕೆ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಮೈನಸ್ 5,000 15,720 15,720. ಇದು ನಿಮ್ಮ ನೆಟ್ ಪ್ರಾಫಿಟ್. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೀತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ರೇಷಿಯೋ ಈಕ್ವಲಿ ಅಂತ ಹೇಳಿದೆ, ಅಂಡರ್ಲೈನ್ ಮಾಡಿಸಿದ್ದೆ ವರ್ಡ್ ನೆನಪಿದೆ ಅಲ್ವಾ? ಈಕ್ವಲಿ ಅಂದರೆ ಸಮ 1:1. ಫಸ್ಟ್ ಪರ್ಸನ್ ರಾಮ್, ಸೆಕೆಂಡ್ ಪರ್ಸನ್ ರಹೀಮ್. ಸೊ ರಾಮ್ ಸ್ಯಾಲರಿ, ರಹೀಮ್ ಸ್ಯಾಲರಿ ನೀವು ಇನ್ನರ್ ಕಾಲಮಲ್ಲಿ ಬರೀರಿ, ಸಮವಾಗಿ ಮಾಡ್ಕೊಳ್ಳಿ ಅದನ್ನು. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಒಬ್ಬೊಬ್ಬರಿಗೆ 7,860 ರೂಪಾಯಿ ಬರುತ್ತೆ. ಎಷ್ಟು? 7,860. ಈ ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇದು ಇಂಪಾರ್ಟೆಂಟು, ಮಾರ್ಕ್ ಮಾಡ್ಕೊಳ್ರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಮೊದಲನೇದಾಗಿ ಏನಾಗಿದೆ, P&L ಕೊಟ್ಟಿದ್ದೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿರಲಿಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕು, ಡೇಟ್ ಕೊಟ್ಟಿಲ್ಲ ಅನ್ನೋದಕ್ಕೆ 6 ತಿಂಗಳಿಗೆ ಅಸಂಪ್ಷನ್ ಮಾಡಿಕೊಂಡು ಮಾಡಿದ್ದೀವಿ. ಸರಿನಾ? ಇದು ಕೂಡ ಅಷ್ಟೇ, ರಾಮ್ ಮತ್ತು ರಹೀಮ್ದು. ರಾಮ್ದು ಕ್ಯಾಪಿಟಲ್ ಇಂಟ್ರೆಸ್ಟ್ ಮಾಡಿದ್ದೀವಿ, ಬರೆದಿದ್ದೀವಿ. ರಹೀಮ್ದು ಕೂಡ ಬರೆದಿದ್ದೀವಿ. ರಾಮ್ ಸ್ಯಾಲರಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಫಾರ್ 12 ಮಂತ್ಸ್. ಇದನ್ನು ನಾವು 6 ಮಂತ್ಸ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇಡೀ 1 ವರ್ಷ ಫುಲ್ ಇರ್ತಾನೆ ಒಂದು ಬಿಸ್ನೆಸ್ಸಲ್ಲಿ. ಏಪ್ರಿಲಿಂದನೂ ಇರ್ತಾನೆ, ಕೊನೆ ತನಕನೂ ಇರ್ತಾನೆ, ಹಾಗಾಗಿ 12 ತಿಂಗಳಿಗೆ ಮಾಡಬೇಕಾಗುತ್ತೆ. ರಹೀಮ್ ಕಮಿಷನ್ 1 ಇಯರ್ ಕೊಟ್ಟಿದ್ದಾರೆ, ಇದು ಉಳಿದಿದ್ದೆಲ್ಲ ಟೋಟಲ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಟ್ ಬರೀರಿ ಎಕ್ಸಾಮಿನೇಷನಲ್ಲಿ. ಇದು ನೋಟ್ ನಂಬರ್ 1, ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಕ್ಯಾಪಿಟಲ್ ಮಾಡೋದು. ನೋಟ್ ನಂಬರ್ 2 ಕೆಳಗಡೆ ನೀವು ಬರ್ಕೊಳ್ರಿ, ನೋಟ್ ನಂಬರ್ 2. ಓಕೆ, ಸೊ ನಾನು ಇದನ್ನು ಅಳಿಸ್ಬಿಟ್ಟು ಬರೀತೀನಿ. ಸೆಕೆಂಡ್ ನೋಟನ್ನು ಕಾಣಿಸ್ದೇ ಇರ್ಬೋದು ಒಂದು ಕಾರಣಕ್ಕೆ. ನೋಟ್ ನಂಬರ್ 2 ಹೊರಗಡೆ ಬರೀಬೇಕು ನೀವು. ನೋಟ್ 2, ಇಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ at 8% per annum. At 8% per annum is calculated for 6 months average period. For 6 months average period. For 6 months average period, as date of drawings, is not given in the problem. ಪ್ರಾಬ್ಲಮ್ನಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ವಿತ್ ಡ್ರಾಯಿಂಗ್ಸ್ ಯಾವತ್ತು ಅಂತ ಕೊಟ್ಟಿಲ್ಲ, ಹಾಗಾಗಿ ಡೇಟ್ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡ್ತೀವಿ, 6 ಮಂತ್ಸ್ ಆವರೇಜ್ ಪೀರಿಯಡ್ನ ಅಸಂಪ್ಷನ್ ಮಾಡಿಕೊಂಡು ಮಾಡಿದ್ದೀವಿ 8% ಪರ್ ಆನಮ್ ಇರೋದನ್ನ ಅಂತ ಹೇಳ್ಬಿಟ್ಟು. ಓಕೆ, ರೈಟ್. ಇಷ್ಟು ಈ ಪ್ರಾಬ್ಲಮ್. ಇನ್ನು ಪ್ರಾಬ್ಲಮ್ಸ್ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಿ. ಇದೇ ರೀತಿಯಲ್ಲಿ 1-2 ದಿನ ಗ್ಯಾಪ್ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸನ್ನು ನೀವು ನೋಡ್ಕೊಳ್ಳಿ, ಪ್ರಿಪೇರ್. ಓಕೆ, ಥ್ಯಾಂಕ್ ಯು.